ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಸಂಜಯನಿಂದ ಪಾಂಡವ ಪಕ್ಷದ ವೀರರಿದರಲ್ಲ ಅವರ ವಿವರಣೆಯನ್ನು ಕೇಳಿದ ಮೇಲೆ ಧೃತರಾಷ್ಟ್ರ ಯುದ್ಧ ಮಾಡೋದಕ್ಕೆ ಒಪ್ಪಿಗೆನ ಕೊಡೋದಿಲ್ಲ. ಅದಕ್ಕೆ ದುರ್ಯೋಧನ ಒಪ್ಕೊಳ್ಳೋದಿಲ್ಲ. ಮತ್ತು ಸಂಜಯ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣನ ಸಂದೇಶವನ್ನು ತಿಳಿಸೋದು, ಈ ಎಲ್ಲ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಧೃತರಾಷ್ಟ್ರ ಹೇಳ್ತಾನೆ, ಅರ್ಜುನ ಮತ್ತು ಶ್ರೀಕೃಷ್ಣ ಏನನ್ನೆಲ್ಲ ಹೇಳಿದ್ರು ಅದ್ರ ಬಗ್ಗೆ ನನಗೆ ತಿಳಿಸು ಅಂತಂದ್ಬಿಟ್ಟು. ಆಗ ಸಂಜಯ ಅಲ್ಲೇ ನಾನು ಏನು ನೋಡಿದ್ನೋ ಅದನ್ನೇ ಹೇಳ್ತೀನಿ, ಅವ್ರು ಏನು ಹೇಳಿದ್ರು ಅದನ್ನೇ ಹೇಳ್ತೀನಿ. ಅರ್ಜುನ ಮತ್ತು ಕೃಷ್ಣ ಒಂದೇ ಪೀಠದಲ್ಲಿ ಕೂತ್ಕೊಂಡಿರೋದನ್ನು ನೋಡಿ ನನಗೆ ತುಂಬ ಭಯನೂ ಆಯಿತು, ನನಗೆ ಯೋಚನೆ ಕೂಡ ಬಂತು. ಮಂದಬುದ್ಧಿ ದುರ್ಯೋಧನ ಕರ್ಣನ ಮಾತುಗಳನ್ನು ಕೇಳಿ ಈ ವಿಷ್ಣು ಮತ್ತು ಇಂದ್ರನ ಆಗಿರುವಂತಹ ಈ ವೀರರ ಸ್ವರೂಪವನ್ನು ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಅಂದ್ಕೊಂಡೆ. ಆವಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಇವರಿಬ್ಬರು ಯಾರ ಹತ್ರ ಇರ್ತಾರೋ, ಯಾರ ಜೊತೆ ಇರ್ತಾರೋ ಅವರ ಮನಸ್ಸಿನ ಸಂಕಲ್ಪ ಅನ್ನೋದು ಈಡೇರುತ್ತೆ. ಈಗ ಯುಧಿಷ್ಠಿರನ ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡ್ಕೊಳ್ತಾನೋ ಅದೆಲ್ಲ ಪೂರ್ತಿ ಆಗುತ್ತೆ ಅನ್ನೋದು ನನಗೆ ಗೊತ್ತಾಯಿತು ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾನೆ, ಅಲ್ಲಿ ಅನ್ನ ಪಾನಾದಿಗಳಿಂದ ನನ್ನ ಸತ್ಕಾರ ನಡೀತು. ಆಮೇಲೆ ವಿಶ್ರಾಂತಿಯಿಂದ ಕೂತ್ಕೊಂಡ್ಮೇಲೆ ನಾನು ಕೈ ಜೋಡಿಸ್ಕೊಂಡು ಅವರಿಗೆ ನೀವು ಹೇಳಿದಂಥ ಸಂದೇಶವನ್ನು ಅವ್ರಿಗೆ ಹೇಳಿದೆ. ನೀವೇನೇನು ಹೇಳಿದ್ರು ಅದನ್ನೆಲ್ಲ ಹೇಳಿದೆ. ಅದಕ್ಕೆ ಅರ್ಜುನ ಶ್ರೀಕೃಷ್ಣನ ಚರಣಗಳಿಗೆ ನಮಸ್ಕಾರ ಮಾಡಿ ಅವನ ಉತ್ತರವನ್ನು ನೀಡೋದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಗ ಭಗವಂತ ಏನು ಮಾಡ್ದ, ಕೂತ್ಕೊಂಡು ಮತ್ತೆ ಪ್ರಾರಂಭದಲ್ಲಿ ಮಧುರವಾಗಿ ಆದರೆ ಪರಿಣಾಮದಲ್ಲಿ ಕಠೋರವಾದಂಥ ಶಬ್ದಗಳಲ್ಲಿ ನನಗೆ ಹೇಳ್ತಾನೆ. ಅಂದರೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ರೀತಿಯಲ್ಲೇ ಮಾತಾಡ್ದ, ಆದರೆ ಕೊನೆಯಲ್ಲಿ ತುಂಬ ಕಠೋರವಾದ ಮಾತುಗಳನ್ನು ಆಡ್ತಾನೆ. ಏನು ಹೇಳ್ದ ಅಂತಂದರೆ, ಸಂಜಯನೇ, ಬುದ್ಧಿವಂತನಾದ ಧೃತರಾಷ್ಟ್ರ, ಕುರುವೃದ್ಧ ಭೀಷ್ಮ ಮತ್ತು ಆಚಾರ್ಯ ದ್ರೋಣರಿಗೆ ನೀನು ನಮ್ಮ ಸಂದೇಶವನ್ನು ತಿಳಿಸು. ನೀನು ಹಿರಿಯರಿಗೆ ನಮ್ಮ ಪ್ರಣಾಮವನ್ನು ತಿಳಿಸು ಮತ್ತು ಕಿರಿಯರಿಗೆ ಕುಶಲ ಪ್ರಶ್ನೆಗಳನ್ನು ಕೇಳಿ ಅವರಿಗಿದನ್ನು ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾನೆ. ನಿಮ್ಮ ಮೇಲೆ ದೊಡ್ಡ ಸಂಕಟನೇ ಬಂದಿದೆ, ಅದಕ್ಕೋಸ್ಕರನೇ ನೀವು ಅನೇಕ ರೀತಿಯ ಯಜ್ಞಗಳ ಅನುಷ್ಠಾನವನ್ನು ಮಾಡಿ. ಯಾಕಂತಂದರೆ ಯಜ್ಞಗಳಿಂದನಾದರೂ ನಿಮಗೆ ಒಳ್ಳೆಯ ಬುದ್ಧಿ ಬರಲಿ, ನಿಮಗೆ ಬಂದಿರುವಂಥ ದೊಡ್ಡ ಸಂಕಟ ಪಾರಾಗಲಿ ಅಂತ. ಬ್ರಾಹ್ಮಣರಿಗೆ ದಾನವನ್ನು ಕೊಡಿ ಮತ್ತು ಶ್ರೀ ಪುತ್ರರ ಜೊತೆ ಕೆಲವು ದಿನ ಆನಂದವಾಗಿ ಭೋಗಿಸ್ಬಿಡಿ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ನೀವು ಉಳಿಯೋದು ಕನಸಿನ ಮಾತು, ಅಥವಾ ನೀವು ಉಳಿಯೋದಿಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನೀವು ಸಂತೋಷವಾಗಿರಬೇಕು ಅಂತ ಏನಾದರೂ ಭೋಗಿಸ್ಬೇಕು ಅನ್ನೋದು ಏನಾದರೂ ಇದ್ದರೆ ಭೋಗಿಸ್ಕೊಂಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನೋಡಿ, ತನ್ನ ಶೀಲಹರಣ ಮಾಡುವಂಥ ಸಮಯದಲ್ಲಿ, ಅಂದರೆ ದ್ರೌಪದಿಯ ವಸ್ತ್ರಾಪರಣ ನಡೆಯುತ್ತಲ್ಲ, ಆ ಸಮಯದಲ್ಲಿ ದ್ರೌಪದಿ ನನ್ನನ್ನು ಹೇ ಗೋವಿಂದ ಅಂತ ದ್ವಾರಕಾವಾಸಿಯಾದಂಥ ನನ್ನನ್ನು ಕೂಗಿದ್ಲು. ಅವಳ ಋಣ ನನ್ನ ಮೇಲೆ ತುಂಬ ಹೆಚ್ಚಾಗೋಗಿದೆ. ಅಂದರೆ ಅವಳು ಎಷ್ಟು ದುಃಖ ಪಟ್ಟಿದ್ದಾಳೆ ಅನ್ನೋದು ನನಗೆ ಗೊತ್ತಿದೆ. ಅವಳು ನನ್ನನ್ನು ಸಹಾಯಕ್ಕೆ ಕರೆದಿದ್ದಾಳೆ. ಸೊ ಅವಳ ಋಣ ನನ್ನ ಮೇಲೆ ತುಂಬ ಇದೆ. ಅದು ಒಂದು ಕ್ಷಣಕ್ಕೂ ಕೂಡ ನನ್ನ ಹೃದಯದಿಂದ ದೂರವಾಗೋದಿಲ್ಲ. ಯಾರ ಜೊತೆ ನಾನಿದ್ದೀನೋ ಆ ಅರ್ಜುನನ ಜೊತೆ ಯುದ್ಧ ಮಾಡುವಂತಹ ಪ್ರಾರ್ಥನೆಯನ್ನು ಯಾವ ಮನುಷ್ಯ ತಾನೇ ಮಾಡಬಲ್ಲ? ಅಂದರೆ ಅರ್ಜುನನ ಜೊತೆ ನಾನಿದ್ದ ಮೇಲೆ ಒಬ್ಬ ಮನುಷ್ಯ ಅವನನ್ನ ಸೋಲ್ಸೋದಕ್ಕಾಗೋದೇ ಇಲ್ಲ. ಮತ್ತೆ ಯುದ್ಧ ಮಾಡೋದಕ್ಕೂ ಕೂಡ ಅವನು ಯೋಚನೆ ಮಾಡಲ್ಲ. ಯಾರ ತಲೆ ಮೇಲೆ ಕಾಲ ನರ್ತಿಸ್ತಾ ಇಲ್ವೋ, ಅಂದ್ರೆ ಏನು, ಈಗ ಅರ್ಜುನನ ಜೊತೆ ಯುದ್ಧ ಮಾಡಬೇಕು ಅಂತಂದರೆ ಸಾಮಾನ್ಯವಾದಂಥ ಮನುಷ್ಯ ಅವನ ಜೊತೆ ಯುದ್ಧ ಮಾಡೋದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಲ್ಲ. ಆದರೆ ಯಾರ ತಲೆ ಮೇಲೆ ಕಾಲ ನರ್ತನ ಮಾಡ್ತಾ ಇರ್ತಾನೆ, ಅಂದರೆ ಏನು, ಅವನ ಕೊನೆಗಾಲ ಬಂದಿರುತ್ತಲ್ಲ, ಅಂಥವನು ಮಾತ್ರನೇ ಅರ್ಜುನನ ಜೊತೆ ಯುದ್ಧ ಮಾಡಬೇಕು ಅಂತ ಇಷ್ಟಪಡೋದು ಅನ್ನೋದು ಇದರ ಅರ್ಥ. ನನಗೆ ದೇವತೆಗಳು, ಅಸುರರು, ಮನುಷ್ಯರು, ಯಕ್ಷ, ಗಂಧರ್ವ ಮತ್ತು ನಾಗರಲ್ಲೂ ಕೂಡ ರಣಭೂಮಿಯಲ್ಲಿ ಅರ್ಜುನನನ್ನು ಎದುರಿಸುವಂಥವ್ರು ಯಾರೂ ಕಾಣಿಸ್ತಾ ಇಲ್ಲ. ಅಂದರೆ ಮನುಷ್ಯರಿಗಿಂತ ಸ್ವಲ್ಪ ಮೇಲ್ಮಟ್ಟದಲ್ಲಿರುವಂಥವ್ರು ಇವರೆಲ್ಲ. ದೇವತೆಗಳೇ ಆಗಿರ್ಬೋದು, ಅಸುರರೇ ಆಗಿರ್ಬೋದು, ಅವರೇ ಗೆಲ್ಲಕ್ಕಾಗಲ್ಲ. ಯಾರೂ ನನಗೆ ಅರ್ಜುನನನ್ನು ಎದುರಿಸುವಂಥವ್ರು ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ವಿರಾಟ ನಗರದಲ್ಲಂತೂ ಅವನೊಬ್ಬನೇ ಏನು ಮಾಡ್ದ, ಇಡೀ ಕೌರವರನ್ನು ಚಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ದ. ಮತ್ತು ಅವರು ಕೌರವರ ಸೈನ್ಯದವರು ಏನು ಮಾಡಿದ್ರು, ಆ ಕಡೆ ಈ ಕಡೆ ಆ ಕಡೆ ಓಡ್ ಹೋಗ್ಬಿಟ್ರು. ಇದೇ ಇದಕ್ಕೆ ಸರಿಯಾದಂಥ ಒಂದು ಉದಾಹರಣೆ ಅಂತ ಹೇಳ್ತಾ ಇದ್ದಾನೆ.
ಅಂದರೆ ಆಲ್ರೆಡಿ ಅವನ ಶಕ್ತಿ ಏನು, ಅವನ ಯುದ್ಧದ ಸಾಮರ್ಥ್ಯ ಏನು ಅಂತ ನೋಡಿದ್ದೀರ. ಕೌರವರ ಮೇಲೇನೆ ಅವನು ಒಂದ್ಸರಿ ವಿರಾಟ ನಗರದಲ್ಲಿದ್ದಾಗ ಅವನು ಇಡೀ ಕೌರವರ ಸೈನ್ಯವನ್ನ ಚೆಲ್ಲಾಪಿಲ್ಲಿ ಮಾಡಿದ್ದು ಅದೆಲ್ಲ ಗೊತ್ತಿದೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಬಲ, ವೀರ್ಯ, ತೇಜ, ಶಕ್ತಿ, ಸ್ಫೂರ್ತಿ, ಕಾಮ ಇಲ್ಲದೆ ಇರೋದು, ಅವಿಕಾರ ಮತ್ತೆ ಧೈರ್ಯ. ಇವೆಲ್ಲ ಗುಣಗಳು ಅರ್ಜುನನನ್ನ ಬಿಟ್ಟು ಬೇರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲೂ ಕೂಡ ಸಿಗೋದಿಲ್ಲ. ಅಂದರೆ ಕೆಲವರಲ್ಲಿ ಬಲ ಇರ್ಬೋದು, ಕೆಲವರಲ್ಲಿ ತೇಜಸ್ ಇರಬಹುದು, ಈ ರೀತಿ. ಆದರೆ ಎಲ್ಲವೂ ಒಬ್ಬನಲ್ಲಿ, ಇಷ್ಟೂ ಗುಣಗಳು ಒಬ್ಬನಲ್ಲೇ ಇರೋದು ಅರ್ಜುನನನ್ನ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ರೀತಿ ಅರ್ಜುನನನ್ನ ಉತ್ಸಾಹಗೊಳಿಸ್ತಾ ಶ್ರೀಕೃಷ್ಣ ಮೇಘದ ಹಾಗೆ ಗರ್ಜಿಸ್ತಾ ಈ ಶಬ್ದಗಳನ್ನ ಹೇಳ್ದ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಕೃಷ್ಣನ ಒಂದು ಮಾತಾಡುವ ರೀತಿ ಇದೆಯಲ್ಲ, ಅದು ಎಷ್ಟು ಕಠೋರವಾಗಿತ್ತು. ಅಂದರೆ ನಾನು ಅವ್ರ ಜೊತೆ ಇದ್ದೀನಿ ಅಂತ ಗೊತ್ತಿದ್ರೂ ಕೂಡ ಯುದ್ಧಕ್ಕೆ ಬರ್ತಾ ಇದ್ದೀರಾ. ಅದರಲ್ಲೂ ಸಾಮಾನ್ಯವಾದ ಮನುಷ್ಯ ಅರ್ಜುನ ಅಲ್ವೇ ಅಲ್ಲ. ಅವನು ಎಂಥ ಗುಣಗಳಿರೋನು ಅಂತಂದ್ಬಿಟ್ಟು ಅವನಿಗೆ ಹೊಗಳ್ತಾ, ಅಂದರೆ ಇಲ್ಲಿ ಅವನಿಗೂ ಕೂಡ ಉತ್ಸಾಹ ಬರಬೇಕು ಯುದ್ಧ ಮಾಡೋದಕ್ಕೆ. ಆ ರೀತಿ ಮಾತಾಡಿ ಇವರಿಗೆ ಭಯ ಬರಬೇಕು, ಅವನಿಗೆ ಉತ್ಸಾಹ ಬರಬೇಕು. ಆ ರೀತಿ ಮಾತಾಡಿ ಅವನು ಈ ಒಂದು ವಿಷಯಗಳನ್ನ ಹೇಳ್ದ ಅಂತಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.